ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 70 ವರ್ಷ ಕಳೆದಿದೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಾವಿರಾರು ಜನ ಪ್ರಾಣತ್ಯಾಗ ಮಾಡಿದ್ದಾರೆ. ಸ್ವರಾಜ್ಯಕ್ಕೋಸ್ಕರ ತಮ್ಮ ಜೀವ ಮತ್ತು ಜೀವನವನ್ನು ಮುಡಿಪಾಗಿಟ್ಟ ಸ್ವಾತಂತ್ರ್ಯ ಹೋರಾಟಗಾರರು ಇಂದು ನಮ್ಮೊಂದಿಗೆ ಇದ್ದಾರೆ. ಗಾಂಧಿ ತತ್ವ ಆದರ್ಶಗಳನ್ನು ಅಳವಡಿಸಿಕೊಂಡು ನಮಗೆ ಮಾದರಿಯಾಗಿದ್ದಾರೆ. ದೇಶ ಪ್ರೇಮವೇ ಅವರ ಕನಸು, ದೇಶ ಸೇವೆಯೇ ಅವರ ಮನಸ್ಸು. ಅಂಥವರಲ್ಲಿ ತುಮಕೂರು, ಬೆಂಗಳೂರು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಗಡಿ ಪ್ರದೇಶವಾದ ಕರೇಕಲಲ್ಲಿ ಕುಗ್ರಾಮದಲ್ಲಿ ಇರುವ ಶ್ರೀಯುತ ನಾರಾಯಣಪ್ಪನವರು ನಮಗೆ ಇಂದು ಮಾದರಿ. ಸ್ವಾತಂತ್ರ್ಯ ಹೋರಾಟಗಾರರಾದ ಕೆ.ಸಿ. ನಾರಾಯಣಪ್ಪನವರ ಸಾಕ್ಷ್ಯಚಿತ್ರವೊಂದನ್ನು ತಯಾರು ಮಾಡ್ತಾರೆ ಅಂತ ಕೇಳಿ ಸಂತೋಷವಾಯಿತು. ಕೆ.ಸಿ. ನಾರಾಯಣಪ್ಪನವರು ಈಗ 91 ವಯಸ್ಸು, ಆದರೂ ಸಕ್ರಿಯವಾಗಿ ಓಡಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಕೇಳಿದ್ದೀನಿ. ಅವರ ಜೀವನ ಕುರಿತು ಒಂದು ಏನು ಸಾಕ್ಷ್ಯಚಿತ್ರ ಬಂದಿದೆ, ಇದು ಬಹಳ ಒಳ್ಳೆಯ ವಿಚಾರ. ಅವರು 47ರ ಕೊನೆಯ ಮೈಸೂರು ಚಲೋ ಸತ್ಯಾಗ್ರಹದಲ್ಲಿ ಭಾಗವಹಿಸಿದರು, ಸೆರೆಮನೆ ವಾಸ ಕಂಡರು ಅಂತ ಹೇಳಿ ನಮ್ಮ ಸ್ನೇಹಿತರು ಹೇಳ್ತಾರೆ. ಆದ್ದರಿಂದ ಅಂಥ ಒಬ್ಬ ಕಾರ್ಯಕರ್ತರು, ಇಂಥ ಸಾಮಾನ್ಯ ಕಾರ್ಯಕರ್ತರು ಎಷ್ಟೋ ಜನ ಈ ದೇಶಕ್ಕೋಸ್ಕರವಾಗಿ ಪ್ರಾಣ ಬಿಟ್ಟಿದ್ದಾರೆ, ಸರ್ವಸ್ವವನ್ನು ಕಳ್ಕೊಂಡಿದ್ದಾರೆ ಮತ್ತು ಜೈಲುವಾಸ ಅನುಭವಿಸಿದ್ದಾರೆ. ಅಂಥವ್ರ ಪೈಕಿ ನಾರಾಯಣಪ್ಪನವರು ಒಬ್ಬರಿದ್ದಾರೆ. ಅವರು ಇನ್ನೂ ಕಾಂಗ್ರೆಸ್ಸಿನ ಅಭಿಮಾನಿಗಳಾಗಿ ಉಳಿದಿದ್ದಾರೆ ಅಂತ ಸುದ್ದಿನೂ ಮೊದಲಿಂದ ನಾನು ಕಾಂಗ್ರೆಸ್ನಲ್ಲಿ ಇದ್ದವನು, ನಾನು ಅಲ್ಲೇ ಅದರಲ್ಲಿ ಇದ್ದುಕೊಂಡೇ ಇರಬೇಕು ಅಂತಕ್ಕಂಥ ಒಂದು ಹಠದಿಂದ ಇದ್ದಾರೆ. ಈ ಹಿಂದೆ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದು ಗಾಂಧಿವಾದಿಗಳಾಗಿ ಇಲ್ಲಿ ಪ್ರಭಾವವನ್ನು ಬೀರಿದ್ದಾರೆ. ಅವರು ಅಂದಿನ ಕಾಲದಲ್ಲಿ ಸುಮಾರು 60 ವರ್ಷದಿಂದಲೇ ಪದವೀಧರರಾಗಿದ್ದು ಒಳ್ಳೆಯ ಕೆಲಸದಲ್ಲೂ ಇರ್ಬೋದಾಯಿತು. ಅದನ್ನು ಬಿಟ್ಟು ಬಂದು ಸಮಾಜ ಸೇವೆ ಮಾಡೋದಕ್ಕೋಸ್ಕರ ಅವರು ಈ ಗ್ರಾಮಾಂತರ 3 ಜಿಲ್ಲೆಗಳು ಕೂಡಿರ್ತಕ್ಕಂಥ ಜಾಗದಲ್ಲಿ ಹುಟ್ಟಿ ಈ ದೊಡ್ಡಸಾಗಿರೆ ಗ್ರಾಮ ಪಂಚಾಯಿತಿಯಲ್ಲಿ ಅನೇಕ ವಿಧವಾದಂಥ ಜನೋಪಯೋಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಭಾಳ ಸುಸೂತ್ರವಾಗಿ ನಡೆಸಿಕೊಟ್ಟಿದ್ದಾರೆ. ಒಳ್ಳೆ ಮನುಷ್ಯ, ಅಷ್ಟೊಂದು ವಯಸ್ಸಾದ್ರೂ ಈಗಲೂ ಭಾರಿ ಹುಡುಗರಂಗೆ ಇದು ಮಾಡಿಕೊಂಡು 90-91 ವರ್ಷ ವಯಸ್ಸಿಗೆ ಕಾಲಿಟ್ಟವ್ರೆ. ಕೊಟ್ಟರೆ ಅವ್ರು ಏನು ಬೇಕಾದ್ರೂ ಮಾಡೋಕ್ಕೂ ತಯಾರು. ವಿದ್ಯಾಭ್ಯಾಸಕ್ಕಾಗಿ ಹೈಸ್ಕೂಲು ಮತ್ತು ಜನಗಳಿಗೆ ಸರ್ಕಾರಿ ಆಸ್ಪತ್ರೆ ತರೋದಕ್ಕೆ ಭಾರಿ ಪ್ರಯತ್ನ ಮಾಡಿ ಆಸ್ಪತ್ರೆ ತಂದರು. ಮತ್ತು ತೋಟಗಾರಿಕೆ 1400 ಎಕರೆಯಲ್ಲಿ ತೋಟಗಾರಿಕೆ ಮಾಡಿದ್ದಾರೆ. ಕೆ.ಸಿ. ನಾರಾಯಣಪ್ಪವರು ಈ ಏನಿದೆ ಗಡಿ ಪ್ರದೇಶವಾದಂಥ ದೊಡ್ಡಬಳ್ಳಾಪುರ ಗಡಿ ಮತ್ತು ಆ ಕಡೆ ಗೌರಿಬಿದನೂರು ಗಡಿ ಪ್ರದೇಶ ಮತ್ತು ಇದು ದೊಡ್ಡ ಕೊರಟಗೆರೆ ತಾಲೂಕು, ತುಮಕೂರು ಡಿಸ್ಟಿಕ್ಕು ಕೊರಟಗೆರೆ ತಾಲೂಕು ಗಡಿ ಪ್ರದೇಶದಲ್ಲಿ ಏನಾದರೂ ಹೋರಾಟದ ಕಿಚ್ಚು ಹಚ್ಚಿದ್ದಾರೆ ಅಂತಂದರೆ ಬಹುಶಃ ಅದೊಂದು ಜ್ಯೋತಿಯಾಗಿ ಸುಮಾರು ವರ್ಷಗಳು ಅವ್ರ ಹುಟ್ಟಿನಿಂದ ಬಂದಿರತಕ್ಕಂಥದ್ದು ಇಲ್ಲಿ ಹೋರಾಟದ ಕಿಚ್ಚನ್ನು ಹಚ್ಚಿದ್ರು. ಸ್ಕೂಲ್ ಸ್ಟಾರ್ಟ್ ಮಾಡಿದ್ರು. ಮಕ್ಕಳಿಗೆ ಇಲ್ಲಿ ಸ್ಕೂಲ್ ಅನುಕೂಲತೆ ಇರಲಿಲ್ಲ, ಅದನ್ನು ಗ್ರಾಮಾಂತರ ಇದರಲ್ಲಿ ಮಾಡಿದರು. ಮತ್ತು ದನ ಹಾಸ್ಪಿಟ್ಲೇ ಸ್ಟಾರ್ಟ್ ಮಾಡಿದ್ರು. ಮತ್ತು ಈಗೂ ವಯಸ್ಸಾಗಿದ್ರೂ ಅವರು ಮಕ್ಕಳೆಲ್ಲ ಫಾರಿನ್ಸು, ಬಟ್ ಮಕ್ಕಳೆಲ್ಲ ಚೆನ್ನಾಗಿ ನೋಡ್ಕೊತಾರೆ. ಆದರೂ ಅವ್ರು ಅಲ್ಲಿರೋಕ್ಕೆ ಇಷ್ಟಪಡಲ್ಲ. ಬೆಂಗಳೂರಲ್ಲಿ ಹಳ್ಳಿಯಲ್ಲಿ ಇರಬೇಕು ಅಂತ ಅಲ್ಲಿ ಅವ್ರ ತೋಟದಲ್ಲೇ ಇರ್ತಾರೆ. ಅವ್ರು ಇಂಡಿಪೆಂಡೆಂಟಾಗಿ ಈಗಲೂ ಅದೇ ಥರ ಬಾಳ್ತಾ ಇದ್ದಾರೆ. ದೊಡ್ಡಸಾಗಿರೆ ಗ್ರಾಮಕ್ಕೆ ಅವರು ಆದರ್ಶ ವ್ಯಕ್ತಿ. ಈ ಗ್ರಾಮ ಕುಗ್ರಾಮ, ತುಮಕೂರು ಜಿಲ್ಲೆಯ ಗಡಿಯಲ್ಲಿರೋಂಥ ಗ್ರಾಮ. ಇವರಿಗೆ ಬಸ್ಸಿನ ಸೌಲಭ್ಯದಕ್ಕೂ ಇವತ್ತಿಗೂ ಕಡಿಮೆನೇ. ತುಮಕೂರಿಗೆ 45 ಕಿಲೋಮೀಟ್ರು ಕಡಿಮೆನೇ. ಇದು ಇಂಥ ಗ್ರಾಮದಲ್ಲಿ ಅವರು ನಮ್ಮೂರಿಗೆ ಕೊಡುಗೆ ಕೊಟ್ಟಿದ್ದು. ಮೊದಲು ಆರೋಗ್ಯ ಘಟಕ ಅಂತ ಮಾಡಿದ್ರು, ಇವತ್ತು ಆರೋಗ್ಯ ಕೇಂದ್ರ ಆಗಿದೆ. ಅವತ್ತಿನ ನಮ್ಮ ಕರ್ನಾಟಕದ ರಾಜ್ಯಪಾಲರು ಮೋಹನ್ ಲಾಲ್ ಸುಖಾಡಿ ಅವರ ಒಂದು ಮಾರ್ಗದರ್ಶನ ಅವ್ರನ್ನ ಹಿಡ್ಕೊಂಡು ತೋಟಗಾರಿಕೆಯನ್ನು ಉದ್ಘಾಟನೆ ಮಾಡೋರು. ಕಲ್ಲಳ್ಳಿ ಸಾಸೂಲ್ ಹೋಬಳಿ, ದೊಡ್ಡಬಳ್ಳಾಪುರ ತಾಲೂಕು ಆರುಡಿ ಗ್ರಾಮ ಪಂಚಾಯಿತಿ.
ಸರ್ ಇಲ್ಲಿ ಅವರು ಕೆರೆಕಲ್ಲಳ್ಳಿಯಲ್ಲೇ ವಾಸವಾಗಿದ್ದರು, ಅವ್ರದ್ದು ಸ್ವಂತ ಸ್ಥಳ. ಅವರು ಬೆಂಗಳೂರಲ್ಲಿ ಇರಬೇಕಾಯ್ತು, ಅಲ್ಲಿ ಬೇರೆಯವ್ರಿಗೆ ಸಹಾಯ ಮಾಡಬೇಕು ಅಂತ ಇಲ್ಲಿಗೆ ಈ ಕಡೆ ಹಳ್ಳಿ ಕಡೆನೇ ಬರ್ತಾ ಇದ್ದಾರೆ. ಇಸ್ವಿನಲ್ಲಿ ನಾನು ಸೆಂಟ್ರಲ್ ಹೈಸ್ಕೂಲ್ ಸ್ಟೂಡೆಂಟು. ಆವಾಗ ಸ್ವರಾಜ್ಯ ಮೂವ್ಮೆಂಟ್ ಫಾರ್ 40 ಇಸ್ವಿನಲ್ಲಿ ನಾನು ಇದರಲ್ಲಿ ಆವಾಗ ಪೌರವಾಣಿ ಅಂತ ಒಂದೇ ಪೇಪರು ಎಲ್ಲ ಇದಾಗಿತ್ತು. ಇಲ್ಲಿ ಎವರೆಸ್ಟ್ ಹೋಟ್ಲ್ ಅಂತ ಪೌರವಾಣಿ ಪ್ರೆಸ್ ಅಂತ ಆ ಪೇಪರ್ ತಗೊಂಡು ನಾನು ಎಲ್ಲ ಕಡೆ ಹಂಚ್ತಿದ್ದೆ. ಪೌರವಾಣಿ ಅಂತ ಎಲ್ಲ ಇದು ಆವಾಗ ಬ್ಯಾನ್ ಆಗಿತ್ತು, ಎಲ್ಲ ಪೇಪರ್ಸು ನ್ಯೂಸ್ ಇದ್ದಿರಲಿಲ್ಲ ಏನು. ಆವಾಗ ಏನು ಅನೇಕ ಜನ ಆವಾಗ ಏನು ಪೊಲೀಸ್ ಇದರಲ್ಲಿ ಪ್ರಾಣ ಕಳ್ಕೊಂಡ್ರು. ನಮ್ಮನ್ನು ಆವಾಗ ತಗೊಂಡೋಗಿ ನಂದಿ ಬೆಟ್ಟಕ್ಕೆ ಬಿಟ್ಟರು. ಆ ಮೂಮೆಂಟ್ನಲ್ಲಿ ನಾವು ಪಾರ್ಟಿಸಿಪೇಟ್ ನಂದಿ ಬೆಟ್ಟಕ್ಕೆ ಬಿಟ್ಟರೆ ನಮ್ಮನ್ನು ಆವಾಗ ಅರೆಸ್ಟ್ ಮಾಡಲಿಲ್ಲ. ನಾವು ಸ್ಟೂಡೆಂಟ್ಸು, ನಮ್ಮನ್ನು ಅರೆಸ್ಟ್ ಮಾಡಲಿಲ್ಲ. ಆವಾಗ ಕುದುರೆಗಳಲ್ಲಿ ಪೊಲೀಸಿದು ವಿಪರೀತ ಗಲಾಟೆ ಆಗೋಯ್ತು. ಕಬ್ಬನ್ಪೇಟೆ, ಕಾಟನ್ಪೇಟೆ, ಕೆಂಪೇಗೌಡ ಮೇನ್ ರೋಡ್ ಇದರಲ್ಲಿ. ಆವಾಗ ಕೆಂಪೇಗೌಡ ಅಲ್ಲಿ ಇದು ಬಸ್ ಸ್ಟೇಷನ್ ಇದೆಯಲ್ಲ, ಅದು ಕೆರೆ, ಏನೂ ಇರಲಿಲ್ಲ, ಅದು ಕೆರೆ. ಅಲ್ಲಿ ಆಫ್ಟರ್ ಇಂಡಿಪೆಂಡೆನ್ಸು ಎಕ್ಸಿಬಿಷನು VS ಕೃಷ್ಣಯ್ಯರು ಜನರಲ್ ಸೆಕ್ರೆಟರಿ ಅದು. ಕಾಂಗ್ರೆಸ್ ಆಫೀಸು ಆವಾಗ ಕಾಟನ್ಪೇಟೆಯಲ್ಲಿ ಕಾಟನ್ಪೇಟೆಯಲ್ಲಿ KT ಭಾಷಬೇಕರ್ ಮನೆ ಎದುರುಗಿತ್ತು 40 ಇಸ್ವಿನಲ್ಲಿ. ಆಮೇಲೆ ಸೂಪರ್ ಟಾಕೀಸ್ ಹತ್ರ 46 ಆದಮೇಲೆ ಅಲ್ಲಿಗೆ ಶಿಫ್ಟ್ ಆಯಿತು. ಆವಾಗ ಆ ರೀತಿಯಾಗಿ 47ರಲ್ಲಿ ಮೈಸೂರು ಚಲೋನಲ್ಲಿ ನಾನು ಜೈಲಿಗೆ ಹೋಗಿ 31 ದಿವಸ ಜೈಲಿನಲ್ಲಿದ್ದು ನನಗೆ ಇದಾಗಿ ನಾನು ಆಮೇಲೆ ರಿಲೀಸ್ ಆದೆ. ಹೀಗೆ ನಾವು ಸ್ವಾತಂತ್ರ್ಯ ಹೋರಾಟದಲ್ಲಿ ಎಲ್ಲ ಭಾಗಿಯಾಗಿ ಆವಾಗ ಸ್ವರಾಜ್ಯಕ್ಕೋಸ್ಕರ ಮಹಾತ್ಮ ಗಾಂಧಿ, ನೆಹರು ಇಲ್ಲಿದ್ದರೆ ಇವತ್ತು ದೇಶ ಸ್ವರಾಜ್ಯ ಬಂದಾಗ ಇಂಡಿಯಾ ಪಾಪ್ಯುಲೇಷನು 32 ಕೋಟಿ, ಇವತ್ತು 125 ಕೋಟಿ. 40ರಲ್ಲಿ ಬಿಟ್ಟರೆ ಕ್ಷಾಮ, 44ರಲ್ಲಿ ಬಿಟ್ಟರೆ ಕ್ಷಾಮ. ಕೆರೆ ಗೋಟಿಗಡ್ಡೆಗೆದ್ದು ಜನ ತಿಂದರು. ಆವಾಗ ಲಾರ್ಡ್ ವೇವಲ್ ದೊಡ್ಡಬಳ್ಳಾಪುರ TBಗೆ ವೈಸ್ರಾಯ್ ದೊಡ್ಡಬಳ್ಳಾಪುರ TBಗೆ ಮಹಾರಾಜರ ಜೊತೆಯಲ್ಲಿ ಬಂದರು. ಅವ್ರ ಜೊತೆಯಲ್ಲಿ ಕೊಗಡೆ ಶಿಷ್ಯ ನಾನು. ಅವ್ರ ಜೊತೆಯಲ್ಲಿ ಹೋಗಿ ನಾನು ಟೀ ಕುಡಿದೆ.